ಓಕೆ ಸ್ನೇಹಿತರೆ, ಒಂದು ರೌಂಡ್ ಹೋಗಿ ಬಂದೆ. ನಿಮಗೆ ಸಸ್ಪೆನ್ಷನ್ ವೈಸ್ ಎಲ್ಲೂ ನಿಮಗೆ ವೈಬ್ರೇಟ್ ಆಗಲಿಲ್ಲ, ಅಂದ್ರೆ ಕುಕ್ಕಿಲ್ಲ. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ನಿಮ್ಗೆ ವೇಣು ಮೋಟರ್ಸ್ ಅಲ್ಲಿ ತುಂಬಾ ವೆಹಿಕಲ್ಸ್ ಬಗ್ಗೆ ಹೇಳಿದ್ದೆ. ಥಂಡರ್ ಅನ್ನೋ ಒಂದು ತುಂಬಾ ಫೇಮಸ್ ಆಗಿತ್ತು ಕರ್ನಾಟಕದಲ್ಲಿ. ಅಂದ್ರೆ ಧರ್ಮವರಂ ಇಂದ ಬದಲು ಕರ್ನಾಟಕ ಕೊಡ್ತಾ ಇದ್ರು, ಮತ್ತೆ ಡಿಸ್ಟ್ರಿಬ್ಯೂಟರ್ ಗಳೆಲ್ಲ ಇರಲಿಲ್ಲ, ಮತ್ತೆ ಡೀಲರ್ ಗಳೆಲ್ಲ ಬಂದ್ರು. ಸೊ ಇವಾಗ ಇನ್ನೊಂದು ಖುಷಿ ಏನಪ್ಪಾ ಅಂತಂದ್ರೆ, ಕರ್ನಾಟಕದಲ್ಲೇ ಶೋರೂಮ್ ಬ್ರಾಂಚ್, ಅಂದ್ರೆ ಏನು ಮೈನ್ ಬ್ರಾಂಚ್ ಧರ್ಮವರಂ ಅಲ್ಲಿ ಇತ್ತು, ಅದರ ಬ್ರಾಂಚ್ ಬಂದು ಕರ್ನಾಟಕದಲ್ಲಿ ಶೋರೂಮ್ ಅವರೇ, ಯಾವುದೇ ರೀತಿ ಡೀಲರ್ ಅಲ್ಲ, ಶೋರೂಮ್ ಅವರೇ ಒಂದು ಬ್ರಾಂಚ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬನ್ನಿ ಇವಾಗ ಅದು ಹೊಸ ಮಾಡೆಲ್ ಜೊತೆಗೆ, ಅಂದ್ರೆ ಹೊಸ ಗಾಡಿ ಜೊತೆಗೆ ಒಂದು ಬ್ರ್ಯಾಂಡ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ. ಈ ಗಾಡಿ ಎಷ್ಟು ರೇಂಜ್ ಬರುತ್ತೆ, ಎಷ್ಟು ಪ್ರೈಸ್ ಆಗುತ್ತೆ, ಅಂದ್ರೆ ಲೋ ಸ್ಪೀಡ್ ವೆಹಿಕಲ್. ನೋಡಿ ಈ ಗಾಡಿ ನೋಡಿದ್ರಲ್ಲ ಹೆಂಗಿದೆ ಅಂತ ಅಂದ್ರೆ, ನೀವೇನು ನಾರ್ಮಲ್ ಪೆಟ್ರೋಲ್ ವೆಹಿಕಲ್ಗಳು, ಒಳ್ಳೊಳ್ಳೆ ಬ್ರಾಂಡೆಡ್ಗಳು ಏನ್ ಪೆಟ್ರೋಲ್ ವೆಹಿಕಲ್ ಇದೆಯೋ ಅದೇ ಲುಕ್ ಅಲ್ಲಿ ಇದೆ. ಸೊ ಇದು ಏನು ತುಂಬಾ ಸಿಂಪಲ್ ಅಂತ ಅನ್ಸಲ್ಲ, ಒಂದು ಹೆವಿ ಗಾಡಿ ತಾನೇ ಕಾಣಿಸುತ್ತೆ. ಮಾಮೂಲಿ ಪೆಟ್ರೋಲ್ ಗಾಡಿ ಹೆಂಗ್ ಕಾಣಿಸುತ್ತೋ ನೋಡಿ. ಈಗ ಕುತ್ಕೋತೀನಿ. ಹೈಟ್ ವಿಚಾರಕ್ಕೆ ಬಂದ್ರೆ, ಹೈಟ್ ಅಲ್ಲಿ ಕಂಫರ್ಟಬಲ್ ಆಗಿದೆ. ಸೊ ಲೇಡೀಸ್ಗಾದ್ರೂ ಓಕೆ, ಜೆಂಟ್ಸ್ಗಾದ್ರೂ ಓಕೆ, ಕಂಫರ್ಟಬಲ್ ಹೈಟ್ ಇದೆ. ಲೆಗ್ ರೂಮ್ ಸ್ಪೇಸ್ ಆಗ್ಬೋದು ನೋಡಿ ಆರಾಮ್ಸೆ. ಈಗ ನಾನು ಒಂದು ಆವರೇಜ್ ಹೈಟ್ ಇರೋರು ಆರಾಮ್ಸೆ ಕುತ್ಕೋಬಹುದು, ಮತ್ತೆ ತುಂಬಾ ಹೈಟ್ ಇದ್ರು ಏನು ಇಲ್ಲಿ ಹೊಡಿಯೋದಿಲ್ಲ, ಅಂದ್ರೆ ಟಚ್ ಆಗಲ್ಲ, ಆರಾಮ್ಸೆ ಕುತ್ಕೋಬಹುದು. ಸೊ ಇಬ್ರು ವೆಹಿಕಲ್ ಆರಾಮ್ಸೆ ಹೋಗ್ಬೋದು. ಸೀಟ್ ಕಂಫರ್ಟಬಿಲಿಟಿ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಓಕೆ ನೋಡಿ, ಸೀಟ್ ನೋಡ್ಬೋದು, ತುಂಬಾ ಲೆಂತ್ ಹೆವಿ ಇದೆ ಅಂತ ಹೇಳಲ್ಲ. ಸೊ ಆರಾಮ್ಸೆ ಇಬ್ರು ಕುತ್ಕೋಬಹುದು, 3 ಜನ ಕುತ್ಕೋಬಹುದು, ಬಟ್ 3 ಜನ ಹೋಗಂಗಿಲ್ಲ. ಹಾಗಾಗಿ ಇಬ್ಬರಿಗೆ ಕಂಫರ್ಟಬಲ್ ಆಗಿದೆ ಸೀಟು. ಟೆಕ್ನಿಕಲ್ ಫೀಚರ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಮೇಡಮ್ ಹತ್ರನೇ ಎಕ್ಸ್ಪ್ಲೈನ್ ಮಾಡೋಣ. ಸೊ ಅದನ್ನೆಲ್ಲ ನಾವು ನೆಕ್ಸ್ಟ್ ತಿಳ್ಕೊಳ್ಳೋಣ. ಓಕೆ, ಈಗ ನೋಡ್ತಾ ಇರಲ್ಲ ನಮ್ಮ ಜೊತೆ ಲೀಲಾ ಅಂತ. ಇವರು ಬೆಂಗಳೂರು ಏನು ಬ್ರಾಂಚ್ ಇದೆಯೋ ಇದರಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಇಲ್ಲೇ ಸಿಗ್ತಾರೆ ನಿಮ್ಗೆ. ನೀವು ಫೋನ್ ಮಾಡಿದ್ರು ಅಷ್ಟೇ, ನಿಮ್ಗೆ ಏನ್ ಡೀಟೇಲ್ಸ್ ಬೇಕು ಇವರೇ ಕೊಡೋದು. ಬನ್ನಿ ಮೇಡಮ್, ನಮಸ್ತೆ. ಆಕ್ಚುಲಿ ಈಗ ನಾನು ವೇಣು ಮೋಟರ್ಸ್ ಗಾಡಿ ಬಗ್ಗೆ ನಾನು ಫಸ್ಟ್ ಟೈಮ್ ಅಲ್ಲ, ತುಂಬಾ ವೆಹಿಕಲ್ ಮಾಡಿದ್ದೀನಿ, ಬಟ್ ಎಸ್ಪೆಷಲಿ ಇದು ಹೊಸ ಮಾಡೆಲ್. ಸೊ ಇದ್ರ ಏನ್ ಟೆಕ್ನಿಕಲ್ ಫೀಚರ್, ಎಷ್ಟು ಪ್ರೈಸ್ ಆಗುತ್ತೆ, ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದಾ? ಮೊದಲನೇದಾಗಿ ರೇಂಜ್ ಎಷ್ಟು ಬರುತ್ತೆ ಸರ್? ರೇಂಜ್ ಬಂದ್ಬಿಟ್ಟು 80 to 90 ಮೈಲೇಜ್ ಬರುತ್ತೆ ಸರ್. 80 to 90. ಸೊ ಇವಾಗ ಏನ್ ತೋರಿಸ್ತಾ ಇದೆಯೋ ಇದು ಬ್ಯಾಟರಿ ಕೆಪಾಸಿಟಿ ಸರ್. ಬ್ಯಾಟರಿ ಈಗ ಫುಲ್ ಇದೆ ಅಂತ ತೋರಿಸ್ತಾ ಹೌದು ಸರ್. ಇದು ಬಂದ್ಬಿಟ್ಟು ನಮಗೆ ಸ್ಪೀಡ್ ಮೋಡ್ಸ್, ಫಸ್ಟ್, ಸೆಕೆಂಡ್, ಥರ್ಡ್ ಮೋಡ್ಸ್. ಇದು ಬಂದ್ಬಿಟ್ಟು ನಮಗೆ ಪಾರ್ಕಿಂಗ್ ಮೋಡಲ್ ಇದೆ. ಯಾರಾದ್ರೂ ಚಿಕ್ಕ ಮಕ್ಳು ಇರ್ತಾರಲ್ಲ, ಅಕಸ್ಮಾತ್ ನಾವು ಸ್ಟಾರ್ಟ್ ಮಾಡಿ ಇಟ್ಟಿರ್ತೀವಿ, ಮಕ್ಳು ಬಂದ್ಬಿಟ್ಟು ಏನಾದ್ರು ರೈಸ್ ಕೊಟ್ರು ಕೂಡ ಹೋಗೋದಿಲ್ಲ ಸರ್ ಪಾರ್ಕಿಂಗ್ ಮೋಡಲ್ ಇದ್ರೆ. ನಾವು ಪಾರ್ಕಿಂಗ್ ಮೋಡ್ ರಿಲೀಸ್ ಆದ್ರೆ ಮಾತ್ರ ನಮಗೆ ರೈಸ್ ಕೊಟ್ರು ಕೂಡ ಮುಂದೆ ಹೋಗುತ್ತೆ. ಸೊ ಎಸ್ಪೆಷಲಿ ಮೇಡಮ್ ಇದು ತುಂಬಾ ಅನುಕೂಲ ಇದೆ, ಯಾಕಂದ್ರೆ ನಾವೇನಾದ್ರೂ ಗಾಡಿನ ಸೈಡ್ ಸ್ಟ್ಯಾಂಡ್ ಹಾಕಿರ್ತೀವಿ, ಬಟ್ ಆದ್ರೂ ರೈಡಿಂಗ್ ಮೋಡಲ್ ಇರುತ್ತೆ. ಸೊ ನಾವು ಸುಮ್ಮನೆ ನಿಲ್ಲಿಸ್ಬಿಟ್ಟು ನಾವು ಆ ಕಡೆ ನೋಡಿದ್ರೆ ಮಕ್ಕಳು ಎಕ್ಸಲೇಟರ್ ಕೊಟ್ಟರೆ ಮುಂದೆ ಹೊರಟೋಗುತ್ತಲ್ಲ. ಸೈಡ್ ಸೆನ್ಸರ್ ಇದೆ, ಸೈಡ್ ಸ್ಟ್ಯಾಂಡ್ ಸೆನ್ಸರ್. ಸೊ ಅದು ಬಿಟ್ಟರೆ ಡಿಕ್ಕಿ ಸ್ಪೇಸ್ ಎಷ್ಟಿದೆ ಮ್ಯಾಮ್? ಸರ್ ಆರಾಮಾಗಿ ನಾವು ಒಂದು ಹೆಲ್ಮೆಟ್ ಇಟ್ಕೋಬಹುದು, ಇಲ್ಲ ಹ್ಯಾಂಡ್ ಬ್ಯಾಗ್ ಇಟ್ಕೋಬಹುದು, ಏನಾದ್ರೂ ತರಕಾರಿ ಗಿರ್ಕಾರಿ ಏನಾದ್ರೂ ಇಟ್ಕೋಬಹುದು. ಸೊ ಈ ಕೆಳಗಡೆ ಬ್ಯಾಟ್ರೀಸ್ ಸರ್. ಇದು ಬಂದ್ಬಿಟ್ಟು ನಮಗೆ MCB ಕಂಟ್ರೋಲರ್. ಹೌದು ಸರ್. ಸೊ ಇದು ಆಫ್ ಮಾಡ್ಕೊಂಡು ಹೋಗಿದ್ರೆ, ಆಫ್ ಮಾಡ್ಕೊಂಡು ಹೋದ್ರೆ ನಮಗೆ ಕಳ್ತನ ಆಗೋ ಚಾನ್ಸಸ್ ಇರೋದಿಲ್ಲ. ನಮಗೆ ಬ್ಯಾಟರಿ ಕೆಪಾಸಿಟಿ ಕೂಡ ಹಂಗೆ ಇರುತ್ತೆ ಸರ್. ಹಾ ಸರ್. ಇನ್ನ ಮೋಟರ್ ಬಂದು BLDC ಹಬ್ ಮೋಟರ್ ಅಲ್ಲ? ಹೌದು ಸರ್, ಹಬ್ ಮೋಟರ್ ಬರುತ್ತೆ ಬ್ಯಾಕ್. ಓಕೆ. ಸೊ ಬ್ಯಾಟರಿ ಬಂದು ಇಲ್ಲಿ ಇರುತ್ತೆ, ಮೋಟರ್ ವೀಲ್ ಅಲ್ಲೇ ಇರುತ್ತೆ. ಹೌದು ಸರ್. ಇನ್ನ ಮೇಡಮ್ ಈಗ ಓಕೆ, ರೇಂಜ್ ಗೊತ್ತಾಯ್ತು, 80 to 90 ಬರುತ್ತೆ. ಹೌದು ಸರ್. ಇನ್ನ ಇದ್ರ ವಾರಂಟಿ ಎಷ್ಟು ದಿನ ಬರುತ್ತೆ ಸರ್? ವಾರಂಟಿ ಬಂದ್ಬಿಟ್ಟು 1 ವರ್ಷ ಬರುತ್ತೆ ಸರ್. ನಮಗೆ ಬ್ಯಾಟರಿ ಆಗ್ಲಿ, ಮೋಟರ್ ಆಗ್ಲಿ, ಕಂಟ್ರೋಲರ್ ಆಗ್ಲಿ ಏನೇ ಪ್ರಾಬ್ಲಮ್ ಬಂದ್ರು ಕೂಡ 1 year ವಾರಂಟಿ ಇರುತ್ತೆ ಸರ್. 1 year ವಾರಂಟಿ. ಹೌದು ಸರ್. ಇನ್ನ ಅವ್ರ ಪ್ರೈಸ್ ಎಷ್ಟು ಮೇಡಮ್? ಪ್ರೈಸ್ ಬಂದ್ಬಿಟ್ಟು ನಮಗೆ 57,000, ಓನ್ಲಿ 57,000 ಮಾತ್ರ ಸಿಗ್ತಿದೆ ಸರ್ ನಮಗೆ. 57,000. ಹೌದು ಸರ್. ಸ್ನೇಹಿತರೆ ನೋಡ್ಬೋದು, ಆಕ್ಚುಲಿ 57,000 ರೂಪಾಯಿಗೆ ಅಂದ್ರೆ ತುಂಬಾ ಕಡಿಮೆ ಅಂತ ಅನ್ಸ್ಬೋದು. ಆಕ್ಚುಲಿ ನನಗಂತೂ ಅನಿಸ್ತು, ಯಾಕಂದ್ರೆ ನಿಮ್ಮ ಕಮೆಂಟ್ಸ್ ಮಾಡಿ ಹೇಳಿ ಕಡಿಮೆ ಅನ್ಸುತ್ತಾ ಅಥವಾ ಜಾಸ್ತಿ ಅನ್ಸುತ್ತಾ, ಬಟ್ ನನ್ನ ಪ್ರಕಾರ ಇದು ತುಂಬಾ 57,000 ರೂಪಾಯಿಗೆ 80 ರಿಂದ 90 ಕಿಲೋಮೀಟರ್ ಮೈಲೇಜ್ ಬರೋ ಅಂತ ಎಲೆಕ್ಟ್ರಿಕ್ಸ್ ಕೊಟ್ರು. ಲೋ ಸ್ಪೀಡ್ ವೆಹಿಕಲ್, ಯಾವ್ದೇ ರೀತಿ ಟೆನ್ಷನ್ ಇಲ್ಲ. ಲೋ ಸ್ಪೀಡ್ ಅಲ್ಲ, ಯಾವ್ದೇ ರೀತಿ ಟೆನ್ಷನ್ ಇಲ್ಲ. ಲೋ ಸ್ಪೀಡ್ ವೆಹಿಕಲ್, ನೀವು ಆರಾಮಾಗಿ ಹೆಲ್ಮೆಟ್ ಹಾಕೊಂಡು ಓಡಿಸಬಹುದು. ನಿಮಗೆ DL ಲೈಸೆನ್ಸ್ ಬೇಕಾಗಿಲ್ಲ, ಇನ್ಶೂರೆನ್ಸ್ ಅನ್ನೋದು ಬೇಕಾಗಿಲ್ಲ, ಏನಿಲ್ಲ. ಹೆಲ್ಮೆಟ್ ಒಂದು ಹಾಕೊಳ್ಳಿ, ಅದು ಸೇಫ್ಟಿಗೋಸ್ಕರ. ಸೊ ಅದ್ ಹಾಕೊಂಡು ಗಾಡಿ ಓಡಿಸ್ಕೋಬಹುದು ಅಂತ ಹೇಳ್ತಾ, ನೋಡಿ ಈ ಗಾಡಿಯ ಹೆಸರು ಐಕಾನ್ ಗಾಡಿ ಹೆಸರು ಐಕಾನ್ ಅಂತ. ಸೊ ಈ ವೇಣು ಮೋಟರ್ಸ್ ನ ಹೊಸ ಗಾಡಿ ಐಕಾನ್ ಅಂತ. ಈ ಗಾಡಿ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಕಮೆಂಟ್ಸ್ ಮಾಡಿ, ಮತ್ತೆ ಅದ್ರ ಜೊತೆಗೆ
ಇದಿನ್ನೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡಕ್ ಸಿಕ್ಕಿಲ್ಲ, ಡೆಲಿವರಿ ಇನ್ನೇ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಸೊ ನಿಮಗೆ ಗಾಡಿ ವೀಲ್ ಸೈಜ್ ನೋಡ್ತಾ ಇದ್ರಲ್ಲ, ಸೊ ವೀಲ್ ಸೈಜ್ ಬಂದು ನಿಮಗೆ 12 ಇಂಚಸ್ ವೀಲ್ ಸೈಜ್ ಬರುತ್ತೆ ನಿಮಗೆ. ಅಂದ್ರೆ ಫ್ರಂಟ್ ಬಂದು ನಿಮಗೆ ಡಿಸ್ಕ್ ಬ್ರೇಕು, ಬ್ಯಾಕ್ ಸೈಡ್ ಡ್ರಮ್ ಬ್ರೇಕು. ಯಾಕೆಂದ್ರೆ ನಿಮಗೆ ಬ್ಯಾಕ್ ಸೈಡ್ ಮೋಟರ್ ಇರೋದ್ರಿಂದ BLDC ಅಬ್ ಮೋಟರ್, ಸೊ ಹಾಗೆ ಡ್ರಮ್ ಬ್ರೇಕ್ ಇಟ್ಟಿದ್ದಾರೆ. ನಿಮ್ಗೆ ಫ್ರಂಟ್ ಡಿಸ್ಕ್ ಬ್ರೇಕ್ ಇಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ರ, ಇದು ಬಂದು ನಿಮಗೆ ಮೊಬೈಲ್ ಮತ್ತೆ ಬ್ಯಾಟ್ರಿ, ಮೊಬೈಲ್ ಮತ್ತು ವ್ಯಾಲೆಟ್ ನ ಇಟ್ಕೊಳ್ಳೋಕೆ. ಇನ್ನು ಇದನ್ನೆಲ್ಲ ಮಾಮೂಲಿ ಎಲ್ಲ ಗಾಡಿಗಳಿರುತ್ತೆ, ಐ ಬೀಮು, ಲೋ ಬೀಮು, ಮತ್ತೆ ಆರ್ನು, ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್. ಸೊ ಇದು ಬಂದು ಮೋಡು, ನಿಮಗೆ 3 ಮೋಡ್ಸ್ ಇರುತ್ತೆ. ಫಸ್ಟ್ ಮೋಡ್, ಸೆಕೆಂಡ್ ಮೋಡ್, ಥರ್ಡ್ ಮೋಡ್, ಮತ್ತೆ ರಿವರ್ಸ್ ಮೋಡ್. ನಿಮಗೆ ರಿವರ್ಸ್ ಮೋಡ್ ಇದೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ನಿಮ್ಗೆ ಯಾಕೆ ರಿವರ್ಸ್ ಮೋಡ್ ಯೂಸ್ ಆಗುತ್ತೆ ಅಂತಂದ್ರೆ, ಯಾವ್ದಾದ್ರು ಎಲ್ಲೊಂದ್ ಕಡೆ ಪಾರ್ಕ್ ಮಾಡಿರ್ತೀರಾ, ಹಿಂದಗಡೆ ತುಂಬಾ ಹೈಟ್ ಇರುತ್ತೆ, ಎಸ್ಪೆಷಲಿ ಲೇಡೀಸ್ಗೆ ಎಳೆಯೋಕ್ಕಾಗಲ್ಲ, ತುಂಬಾ ಕಷ್ಟಪಡ್ತಾ ಇರ್ತಾರೆ ಎಳೆಯೋದಕ್ಕೆ. ಸೊ ಅಂತ ಟೈಮಲ್ಲಿ ರಿವರ್ಸ್ ಮೋಡ್ ಯೂಸ್ ಆಗುತ್ತೆ. ಸೆಕೆಂಡ್ ಗೇರ್ ಅಲ್ಲಿ ಇದೆ, ಅಂದ್ರೆ ಸೆಕೆಂಡ್ ಮೋಡಲ್ ಇದೆ. ನಾನು ಫಸ್ಟ್ ಮೋಡ್ ಹಾಕತೀನಿ, ಥರ್ಡ್, ಫಸ್ಟ್ ಮೋಡು. ಇವಾಗ ಮೂವ್ ಆಗ್ತೀನಿ ನೋಡಿ. ಓಕೆ, ಫಸ್ಟ್ ಮೋಡಲ್ಲಿ ಹೋಗ್ತಿದ್ದೀನಿ. ಸೊ ಥರ್ಡ್ ಮೋಡ್ ಹಾಕೊಂಡೆ. ಸೊ ನಿಮಗೆ ಗಾಡಿ ನೋಡಿ, ಸೊ ನೋಡಿ, ಲೆಫ್ಟ್ ಇಂಡಿಕೇಟರ್ಸ್ ಹಾಕೊಂಡು, ಇಂಡಿಕೇಟರ್ ಸಿಂಬಲ್ ತೋರಿಸುತ್ತಾ? ನೋಡಿ, ಲೆಫ್ಟ್ ಇಂಡಿಕೇಟರ್ ಹಾಕೊಂಡ್ರೆ ಸಿಂಬಲ್ ಇದೆ, ಲೆಫ್ಟ್ ಇಂಡಿಕೇಟರ್ ಸಿಂಬಲ್ಸ್ ಇದೆ. ಓಕೆ ಸ್ನೇಹಿತರೆ, ಇವಾಗ ಒಂದು ರೌಂಡ್ ಹೋಗಿ ಬಂದೆ. ನಿಮಗೆ ಸಸ್ಪೆನ್ಷನ್ ವೈಸು ಎಲ್ಲೂ ನಿಮಗೆ ವೈಬ್ರೇಟ್ ಆಗಲಿಲ್ಲ, ಅಂದ್ರೆ ಕುಕ್ಕಿಲ್ಲ. ಸಸ್ಪೆನ್ಷನ್ ತುಂಬಾ ಚೆನ್ನಾಗಿದೆ. ಲೋಕಲ್ ಓಡೋದಕ್ಕೆ ಒಂದು ಕಂಫರ್ಟಬಲ್ ವೆಹಿಕಲ್ ಅಂತ ಅನ್ಸುತ್ತೆ. ಬನ್ನಿ, ನಿಮಗೆ ಇಷ್ಟ ಆಯ್ತು ಅಂದ್ರೆ ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಈ ಗಾಡಿನ ತಗೋಬಹುದು. ಇನ್ನೊಂದು ಹೇಳೋದು ಮರ್ತ್ಬಿಟ್ಟೆ, ಇದರಲ್ಲಿ ಸೆನ್ಸಾರ್ ಇದೆ. ಅಂದ್ರೆ ವಿತ್ ಕೀ ಬೇಕಾದ್ರೆ ಓಡಿಸ್ಬೋದು, ವಿತೌಟ್ ಕೀ ಬೇಕಾದ್ರೆ ಓಡಿಸ್ಬೋದು. ಅಂದ್ರೆ ಕಾರ್ ತರ ಸೆನ್ಸಾರ್ ಅಲ್ಲಿ ಗಾಡಿನ ಓಡಿಸ್ಕೊಂಡು ಹೋಗ್ಬೋದು, ಆ ತರ ಒಂದು ಆಪ್ಷನ್ ಇದೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಟೆಸ್ಟ್ ಡ್ರೈವ್ ಮಾಡಿದೆ. ಸೊ ಈ ಗಾಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಟೆಸ್ಟ್ ಡ್ರೈವ್ ಮಾಡಿ ಈ ಗಾಡಿನ ಪರ್ಚೇಸ್ ಮಾಡುವ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ.